ನೋಡಿ, ಇದು ಈಗ ವಿಧಾನ ಪರಿಷತ್ತಲ್ಲಿ ಎದುರಾ ಬದ್ರ ಬಂತು. ರವಿಕುಮಾರ್ ಅವರ ಮುಂದೆ ಇವರೇ ಕೇಳಿದ್ರು, ಅದು ಹೆಂಗ್ ಲೂಟಿ ಆಗುತ್ತೆ ಹೇಳ್ರಪ್ಪ ಅಂತ ಹೇಳಿ. ಇದನ್ನ ನೀವು ಹೇಳ್ಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ಲೂಟಿ ಆಗಿದೆ, ತನಿಖೆ ಮಾಡಿ. ಯಾವನ್ ತನಿಖೆ ನೀವು ಹೇಳ್ಬೇಕ್ರಿ, ಲೂಟಿ ಇಲ್ಲೇ ಆಗಿರೋದು, ಹಿಂಗೆ ಆಗಿರೋದು. ಇದರ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕಪ್ಪ ಬಿಜೆಪಿ ಸ್ವಲ್ಪ ಇವರಿಗೆಲ್ಲ. ಉಳಿದೆಲ್ಲ ಮಾತಾಡ್ಬಿಡ್ತಾರೆ. ಏನಾದ್ರೂ ಒಂದು ಗಲಾಟೆ ಆದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ, ಮತ್ತೊಂದಾದ್ರೆ ಇದ್ರ ಬಗ್ಗೆ ಮಾತಾಡಿ. ನೀತಿಗಳ ಬಗ್ಗೆ ಮಾತಾಡಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ ಆಗೋದಿಲ್ಲ. ನೀವು ಅದಕ್ಕೆ ಪ್ರೂಫ್ ಕೊಡಬೇಕಲ್ಲ. ಈಗ ಅಲ್ಲಿ ಸಂತೋಷ್ ಲಾಡ್ ಅವರನ್ನ ಯಾವ ತರ ನೀವು ಅಲ್ಲಿ ಬಟಾಬಯಲು ಮಾಡಬಹುದಾಗಿತ್ತು ಅಂದ್ರೆ, ರವಿಕುಮಾರ್ ಅವರಿಗೆ ಆರೋಪ ಮಾಡಿದಾಗ ಅವರೇ ಕೇಳಿದ್ರು, ಅದು ಹೆಂಗೆ ಒಂದೇ ಒಬ್ಬರಿಗೆ ಮಾತ್ರ ಅದು ಲಾಭ ಆಗತ್ತೆ ಅಂತ ಹೇಳಿ ನೋಡೋಣ ಅಂತಂದ್ರು. ನೀವೇನ್ ಮಾಡಿದ್ರಿ, ಕೂತ್ಕೊಂಡ್ಬಿಟ್ರಿ ಅಷ್ಟೇ. ಅವರು ಆಮೇಲೆ ಅವರೇ ಅಲ್ಲಿ ಬೇಕಿದ್ರೆ ತನಿಖೆ ಮಾಡೋಣ, ಹಂಗಾಗಬಾರ್ದು. ನೀವು ಆರೋಪ ಮಾಡಿದ್ರಾ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ರು. ಓಕೆ, ಆಗ ದೇವರಾಜ ಅರಸು ಮುಖ್ಯಮಂತ್ರಿ. ಯು ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾತ್ರಿ 3 ರಿಂದ 4 ಗಂಟೆ ತನಕ ಹೆಂಗೆ ಅಟ್ಯಾಕ್ ಮಾಡೋದು ಬರೆದು ಓದಿ ರೆಡಿ ಮಾಡ್ಕೊಂಡ್ ಬರ್ತಾ ಇದ್ರಂತೆ. ಮುಖ್ಯಮಂತ್ರಿಗಳು ಕೂಡ ನಡಗಬೇಕ್ರಿ. ಮತ್ತೆ ರಾಜಕಾರಣಿ ಆಗೋದಂದ್ರೇನು, ಕೇವಲ ಭಾಷಣ ಮಾಡೋದಾ? ಚುನಾವಣೆಯಿಂದ ಗೆದ್ದು ಬರೋಕೆ ಭಾಷಣ ರೀ. ಆಮೇಲೆ ನೀತಿ ಹೆಂಗಿರುತ್ತೆ, ನಾವು ಹೆಂಗ್ ನಡೆಸ್ತೇವೆ ಸರ್ಕಾರವನ್ನು, ಅದು ಗೊತ್ತಾಗಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ, ಸುಮ್ಮನೆ ಬಂದ್ರೆ ಆಮೇಲೆ ಎಲ್ಲ ಎಕ್ಸ್ಪೋಸ್ ಆಗ್ಬಿಡ್ತೀರಿ ನೀವೆಲ್ಲ. ನಿಮ್ಮ ಹತ್ರ ಏನು ಇಲ್ಲ ಅನ್ನೋದು ಆಗ್ಬಿಡುತ್ತೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣದ ಶಾಕ್. ಓಕೆ, ವಿವಿಧ ಔಷಧಗಳು ಮಾರುಕಟ್ಟೆಯಲ್ಲಿ 953 ರೂಪಾಯಿ ಆಗುತ್ತೆ. ಆದ್ರೆ ಸರ್ಕಾರ ಬಿಲ್ನಲ್ಲಿ ಕಿಟ್ಗೆ 2600 ರೂಪಾಯಿ ಅಂತ ಹೇಳಿದೆಯಂತೆ. ಔಷಧಗಳು ಹೋಲ್ಸೇಲ್ ನಲ್ಲಿ 600 ರಿಂದ 900ಕ್ಕೆ ಸಿಗುತ್ತೆ. ಟೆಂಡರ್ ಪಡೆದವರು 2600ಕ್ಕೆ ಬಿಲ್ ಮಾಡಿದ್ದಾರೆ. ಪ್ರತಿ ಕಿಟ್ಗೆ ಮಾರುಕಟ್ಟೆಯಲ್ಲಿ 1000 ರೂಪಾಯಿ ಬೆಲೆ ಇದೆ. ಆದ್ರೆ ಕಾರ್ಮಿಕ ಇಲಾಖೆ 2600ಕ್ಕೆ ಖರೀದಿ ಮಾಡಿದೆ. 75 ಕೋಟಿ ಹಗರಣ ನಡೆಸಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಆದ್ರೆ ತನಿಖೆಗೆ ಸಿದ್ಧ ಅಂತ ಸಚಿವ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ನೀವು ರಾಜೀನಾಮೆ ಕೇಳಿ, ಅಟ್ಯಾಕ್ ಮಾಡಿ. ನೀವು ಹಿಂಗೆ ಒಂದು ಚೀಟಿ ತೋರಿಸ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀವಿ. ನೋಡಿ, ಇದು ಈಗ ವಿಧಾನ ಪರಿಷತ್ತಲ್ಲಿ ಎದುರಾ ಬದ್ರ ಬಂತು. ರವಿಕುಮಾರ್ ಅವರ ಮುಂದೆ ಇವರೇ ಕೇಳಿದ್ರು, ಅದು ಹೆಂಗ್ ಲೂಟಿ ಆಗುತ್ತೆ ಹೇಳ್ರಪ್ಪ ಅಂತ ಹೇಳಿ. ಇದನ್ನ ನೀವು ಹೇಳ್ಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ಲೂಟಿ ಆಗಿದೆ, ತನಿಖೆ ಮಾಡಿ. ಯಾವನ್ ತನಿಖೆ ನೀವು ಹೇಳ್ಬೇಕ್ರಿ, ಲೂಟಿ ಇಲ್ಲೇ ಆಗಿರೋದು, ಹಿಂಗೆ ಆಗಿರೋದು. ಇದರ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕಪ್ಪ ಬಿಜೆಪಿ ಸ್ವಲ್ಪ ಇವರಿಗೆಲ್ಲ. ಉಳಿದೆಲ್ಲ ಮಾತಾಡ್ಬಿಡ್ತಾರೆ. ಏನಾದ್ರೂ ಒಂದು ಗಲಾಟೆ ಆದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ, ಮತ್ತೊಂದಾದ್ರೆ ಇದ್ರ ಬಗ್ಗೆ ಮಾತಾಡಿ. ನೀತಿಗಳ ಬಗ್ಗೆ ಮಾತಾಡಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ ಆಗೋದಿಲ್ಲ. ನೀವು ಅದಕ್ಕೆ ಪ್ರೂಫ್ ಕೊಡಬೇಕಲ್ಲ. ಈಗ ಅಲ್ಲಿ ಸಂತೋಷ್ ಲಾಡ್ ಅವರನ್ನ ಯಾವ ತರ ನೀವು ಅಲ್ಲಿ ಬಟಾಬಯಲು ಮಾಡಬಹುದಾಗಿತ್ತು ಅಂದ್ರೆ, ರವಿಕುಮಾರ್ ಅವರಿಗೆ ಆರೋಪ ಮಾಡಿದಾಗ ಅವರೇ ಕೇಳಿದ್ರು, ಅದು ಹೆಂಗೆ ಒಂದೇ ಒಬ್ಬರಿಗೆ ಮಾತ್ರ ಅದು ಲಾಭ ಆಗತ್ತೆ ಅಂತ ಹೇಳಿ ನೋಡೋಣ ಅಂತಂದ್ರು. ನೀವೇನ್ ಮಾಡಿದ್ರಿ, ಕೂತ್ಕೊಂಡ್ಬಿಟ್ರಿ ಅಷ್ಟೇ. ಅವರು ಆಮೇಲೆ ಅವರೇ ಅಲ್ಲಿ ಬೇಕಿದ್ರೆ ತನಿಖೆ ಮಾಡೋಣ, ಹಂಗಾಗಬಾರ್ದು. ನೀವು ಆರೋಪ ಮಾಡಿದ್ರಾ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ರು. ಓಕೆ, ಆಗ ದೇವರಾಜ ಅರಸು ಮುಖ್ಯಮಂತ್ರಿ. ಯು ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾತ್ರಿ 3 ರಿಂದ 4 ಗಂಟೆ ತನಕ ಹೆಂಗೆ ಅಟ್ಯಾಕ್ ಮಾಡೋದು ಬರೆದು ಓದಿ ರೆಡಿ ಮಾಡ್ಕೊಂಡ್ ಬರ್ತಾ ಇದ್ರಂತೆ. ಮುಖ್ಯಮಂತ್ರಿಗಳು ಕೂಡ ನಡಗಬೇಕ್ರಿ. ಮತ್ತೆ ರಾಜಕಾರಣಿ ಆಗೋದಂದ್ರೇನು, ಕೇವಲ ಭಾಷಣ ಮಾಡೋದಾ? ಚುನಾವಣೆಯಿಂದ ಗೆದ್ದು ಬರೋಕೆ ಭಾಷಣ ರೀ. ಆಮೇಲೆ ನೀತಿ ಹೆಂಗಿರುತ್ತೆ, ನಾವು ಹೆಂಗ್ ನಡೆಸ್ತೇವೆ ಸರ್ಕಾರವನ್ನು, ಅದು ಗೊತ್ತಾಗಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ, ಸುಮ್ಮನೆ ಬಂದ್ರೆ ಆಮೇಲೆ ಎಲ್ಲ ಎಕ್ಸ್ಪೋಸ್ ಆಗ್ಬಿಡ್ತೀರಿ ನೀವೆಲ್ಲ. ನಿಮ್ಮ ಹತ್ರ ಏನು ಇಲ್ಲ ಅನ್ನೋದು ಆಗ್ಬಿಡುತ್ತೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣದ ಶಾಕ್. ಓಕೆ, ವಿವಿಧ ಔಷಧಗಳು ಮಾರುಕಟ್ಟೆಯಲ್ಲಿ 953 ರೂಪಾಯಿ ಆಗುತ್ತೆ. ಆದ್ರೆ ಸರ್ಕಾರ ಬಿಲ್ನಲ್ಲಿ ಕಿಟ್ಗೆ 2600 ರೂಪಾಯಿ ಅಂತ ಹೇಳಿದೆಯಂತೆ. ಔಷಧಗಳು ಹೋಲ್ಸೇಲ್ ನಲ್ಲಿ 600 ರಿಂದ 900ಕ್ಕೆ ಸಿಗುತ್ತೆ. ಟೆಂಡರ್ ಪಡೆದವರು 2600ಕ್ಕೆ ಬಿಲ್ ಮಾಡಿದ್ದಾರೆ. ಪ್ರತಿ ಕಿಟ್ಗೆ ಮಾರುಕಟ್ಟೆಯಲ್ಲಿ 1000 ರೂಪಾಯಿ ಬೆಲೆ ಇದೆ. ಆದ್ರೆ ಕಾರ್ಮಿಕ ಇಲಾಖೆ 2600ಕ್ಕೆ ಖರೀದಿ ಮಾಡಿದೆ. 75 ಕೋಟಿ ಹಗರಣ ನಡೆಸಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಆದ್ರೆ ತನಿಖೆಗೆ ಸಿದ್ಧ ಅಂತ ಸಚಿವ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ನೀವು ರಾಜೀನಾಮೆ ಕೇಳಿ, ಅಟ್ಯಾಕ್ ಮಾಡಿ. ನೀವು ಹಿಂಗೆ ಒಂದು ಚೀಟಿ ತೋರಿಸ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀವಿ. ನೋಡಿ, ಇದು ಈಗ ವಿಧಾನ ಪರಿಷತ್ತಲ್ಲಿ ಎದುರಾ ಬದ್ರ ಬಂತು. ರವಿಕುಮಾರ್ ಅವರ ಮುಂದೆ ಇವರೇ ಕೇಳಿದ್ರು, ಅದು ಹೆಂಗ್ ಲೂಟಿ ಆಗುತ್ತೆ ಹೇಳ್ರಪ್ಪ ಅಂತ ಹೇಳಿ. ಇದನ್ನ ನೀವು ಹೇಳ್ಬೇಕು. ಪ್ರಾಬ್ಲಮ್ ಏನು ಗೊತ್ತಾ, ಲೂಟಿ ಆಗಿದೆ, ತನಿಖೆ ಮಾಡಿ. ಯಾವನ್ ತನಿಖೆ ನೀವು ಹೇಳ್ಬೇಕ್ರಿ, ಲೂಟಿ ಇಲ್ಲೇ ಆಗಿರೋದು, ಹಿಂಗೆ ಆಗಿರೋದು. ಇದರ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕಪ್ಪ ಬಿಜೆಪಿ ಸ್ವಲ್ಪ ಇವರಿಗೆಲ್ಲ. ಉಳಿದೆಲ್ಲ ಮಾತಾಡ್ಬಿಡ್ತಾರೆ. ಏನಾದ್ರೂ ಒಂದು ಗಲಾಟೆ ಆದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ, ಮತ್ತೊಂದಾದ್ರೆ ಇದ್ರ ಬಗ್ಗೆ ಮಾತಾಡಿ.
ನೀತಿಗಳ ಬಗ್ಗೆ ಮಾತಾಡಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ ಆಗೋದಿಲ್ಲ, ನೀವು ಅದಕ್ಕೆ ಪ್ರೂಫ್ ಕೊಡಬೇಕಲ್ಲ. ಈಗ ಅಲ್ಲಿ ಸಂತೋಷ್ ಲಾಡ್ ಅವರನ್ನ ಯಾವ ತರ ನೀವು ಅಲ್ಲಿ ಬಟಾಬಯಲು ಮಾಡಬಹುದಾಗಿತ್ತು ಅಂದ್ರೆ ರವಿಕುಮಾರ್ ಅವರಿಗೆ ಆರೋಪ ಮಾಡಿದಾಗ ಅವರೇ ಕೇಳಿದ್ರು, ಅದು ಹೆಂಗೆ ಒಂದೇ ಒಬ್ಬರಿಗೆ ಮಾತ್ರ ಅದು ಲಾಭ ಆಗತ್ತೆ ಅಂತ ಹೇಳಿ ನೋಡೋಣ ಅಂತಂದ್ರು. ನೀವೇನ್ ಮಾಡಿದ್ರಿ? ಕೂತ್ಕೊಂಡ್ಬಿಟ್ರಿ ಅಷ್ಟೇ. ಅವರು ಆಮೇಲೆ ಅವರೇ ಅಲ್ಲಿ ಬೇಕಿದ್ರೆ ತನಿಖೆ ಮಾಡೋಣ, ಹಂಗಾಗಬಾರ್ದು. ನೀವು ಆರೋಪ ಮಾಡಿದಿರಾ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ರು. ಓಕೆ, ಆಗ ದೇವರಾಜ ಅರಸು ಮುಖ್ಯಮಂತ್ರಿ. ಯು ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾತ್ರಿ 3 ರಿಂದ 4 ಗಂಟೆ ತನಕ ಹೆಂಗೆ ಅಟ್ಯಾಕ್ ಮಾಡೋದು ಬರೆದು ಓದಿ ರೆಡಿ ಮಾಡ್ಕೊಂಡ್ ಬರ್ತಾ ಇದ್ರಂತೆ. ಮುಖ್ಯಮಂತ್ರಿಗಳು ಕೂಡ ನಡಗಬೇಕ್ರಿ. ಮತ್ತೆ ರಾಜಕಾರಣಿ ಆಗೋದಂದ್ರೇನು? ಕೇವಲ ಭಾಷಣ ಮಾಡೋದಾ? ಚುನಾವಣೆಯಿಂದ ಗೆದ್ದು ಬರೋಕೆ ಭಾಷಣ ರೀ. ಆಮೇಲೆ ನೀತಿ ಹೆಂಗಿರುತ್ತೆ, ನಾವು ಹೆಂಗ್ ನಡೆಸ್ತೇವೆ ಸರ್ಕಾರವನ್ನು, ಅದು ಗೊತ್ತಾಗಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ, ಸುಮ್ಮನೆ ಬಂದ್ರೆ ಆಮೇಲೆ ಎಲ್ಲ ಎಕ್ಸ್ಪೋಸ್ ಆಗ್ಬಿಡ್ತೀರಿ ನೀವೆಲ್ಲ. ನಿಮ್ಮ ಹತ್ರ ಏನು ಇಲ್ಲ ಅನ್ನೋದು ಆಗ್ಬಿಡುತ್ತೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ ಹಗರಣದ ಶಾಕ್. ಓಕೆ, ವಿವಿಧ ಔಷಧಗಳು ಮಾರುಕಟ್ಟೆಯಲ್ಲಿ 953 ರೂಪಾಯಿ ಆಗತ್ತೆ. ಆದ್ರೆ ಸರ್ಕಾರ ಬಿಲ್ನಲ್ಲಿ ಕಿಟ್ಗೆ 2600 ರೂಪಾಯಿ ಅಂತ ಹೇಳಿದೆಯಂತೆ. ಔಷಧಗಳು ಹೋಲ್ಸೇಲ್ ನಲ್ಲಿ 600 ರಿಂದ 900ಕ್ಕೆ ಸಿಗುತ್ತೆ. ಟೆಂಡರ್ ಪಡೆದವರು 2600ಕ್ಕೆ ಬಿಲ್ ಮಾಡಿದ್ದಾರೆ. ಪ್ರತಿ ಕಿಟ್ಗೆ ಮಾರುಕಟ್ಟೆಯಲ್ಲಿ 1000 ರೂಪಾಯಿ ಬೆಲೆ ಇದೆ. ಆದ್ರೆ ಕಾರ್ಮಿಕ ಇಲಾಖೆ 2600ಕ್ಕೆ ಖರೀದಿ ಮಾಡಿದೆ. 75 ಕೋಟಿ ಹಗರಣ ನಡೆಸಲಾಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಆದ್ರೆ ತನಿಖೆಗೆ ಸಿದ್ಧ ಅಂತ ಸಚಿವ ಸಂತೋಷ್ ಲಾಡ್ ಹೇಳ್ತಾ ಇದ್ದಾರೆ. ನೀವು ರಾಜೀನಾಮೆ ಕೇಳಿ, ಅಟ್ಯಾಕ್ ಮಾಡಿ. ನೀವು ಹಿಂಗೆ ಒಂದು ಚೀಟಿ ತೋರಿಸ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತೀವಿ. ನೋಡಿ, ಇದು ಈಗ ವಿಧಾನ ಪರಿಷತ್ತಲ್ಲಿ ಎದುರಾಬದ್ರ ಬಂತು. ರವಿಕುಮಾರ್ ಅವರ ಮುಂದೆ ಇವರೇ ಕೇಳಿದ್ರು, ಅದು ಹೆಂಗ್ ಲೂಟಿ ಆಗುತ್ತೆ ಹೇಳ್ರಪ್ಪ ಅಂತ ಹೇಳಿ. ಇದನ್ನ ನೀವು ಹೇಳಬೇಕು. ಪ್ರಾಬ್ಲಮ್ ಏನು ಗೊತ್ತಾ? ಲೂಟಿ ಆಗಿದೆ, ತನಿಖೆ ಮಾಡಿ. ಯಾವನ್ ತನಿಖೆ? ನೀವು ಹೇಳ್ಬೇಕ್ರಿ, ಲೂಟಿ ಇಲ್ಲೇ ಆಗಿರೋದು, ಹಿಂಗೆ ಆಗಿರೋದು. ಇದರ ಬಗ್ಗೆ ಟ್ರೈನಿಂಗ್ ಕೊಡ್ಬೇಕಪ್ಪ ಬಿಜೆಪಿ ಸ್ವಲ್ಪ ಇವರಿಗೆಲ್ಲ. ಉಳಿದೆಲ್ಲ ಮಾತಾಡ್ಬಿಡ್ತಾರೆ. ಏನಾದ್ರೂ ಒಂದು ಗಲಾಟೆ ಆದ್ರೆ, ಹಿಂದೂ ಮುಸ್ಲಿಂ ಗಲಾಟೆ ಆದ್ರೆ, ಮತ್ತೊಂದಾದ್ರೆ ಇದ್ರ ಬಗ್ಗೆ ಮಾತಾಡಿ. ನೀತಿಗಳ ಬಗ್ಗೆ ಮಾತಾಡಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ ಆಗೋದಿಲ್ಲ, ನೀವು ಅದಕ್ಕೆ ಪ್ರೂಫ್ ಕೊಡಬೇಕಲ್ಲ. ಈಗ ಅಲ್ಲಿ ಸಂತೋಷ್ ಲಾಡ್ ಅವರನ್ನ ಯಾವ ತರ ನೀವು ಅಲ್ಲಿ ಬಟಾಬಯಲು ಮಾಡಬಹುದಾಗಿತ್ತು ಅಂದ್ರೆ ರವಿಕುಮಾರ್ ಅವರಿಗೆ ಆರೋಪ ಮಾಡಿದಾಗ ಅವರೇ ಕೇಳಿದ್ರು, ಅದು ಹೆಂಗೆ ಒಂದೇ ಒಬ್ಬರಿಗೆ ಮಾತ್ರ ಅದು ಲಾಭ ಆಗತ್ತೆ ಅಂತ ಹೇಳಿ ನೋಡೋಣ ಅಂತಂದ್ರು. ನೀವೇನ್ ಮಾಡಿದ್ರಿ? ಕೂತ್ಕೊಂಡ್ಬಿಟ್ರಿ ಅಷ್ಟೇ. ಅವರು ಆಮೇಲೆ ಅವರೇ ಅಲ್ಲಿ ಬೇಕಿದ್ರೆ ತನಿಖೆ ಮಾಡೋಣ, ಹಂಗಾಗಬಾರ್ದು. ನೀವು ಆರೋಪ ಮಾಡಿದಿರಾ. ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ದೇವೇಗೌಡರು ವಿರೋಧ ಪಕ್ಷದ ನಾಯಕರಾಗಿದ್ರು. ಓಕೆ, ಆಗ ದೇವರಾಜ ಅರಸು ಮುಖ್ಯಮಂತ್ರಿ. ಯು ಬಿಲೀವ್ ಇಟ್ ಆರ್ ನಾಟ್, ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ರಾತ್ರಿ 3 ರಿಂದ 4 ಗಂಟೆ ತನಕ ಹೆಂಗೆ ಅಟ್ಯಾಕ್ ಮಾಡೋದು ಬರೆದು ಓದಿ ರೆಡಿ ಮಾಡ್ಕೊಂಡ್ ಬರ್ತಾ ಇದ್ರಂತೆ.